Well, he's gone for it as well. They figured out now that this is a shot that they can play. A second six comes in. ಎಷ್ಟೊತ್ತು ಕ್ರಿಕೆಟ್ ನೋಡ್ತಿರೋ, ರಿಮೋಟ್ ಕೊಡ್ರು, ನಾನು ಫುಟ್ಬಾಲ್ ಮ್ಯಾಚ್ ನೋಡಬೇಕು. ಇರೋ ಓವರ್ ಆಗಲಿ. Underneath it, right at the edge of the circle. Squeezes the ball. ನೀವು ಕೇಳ್ತಿದ್ದೀರಾ 82.3 FM. ನಾನು ನಿಮ್ಮ ಅನು. ಇವತ್ತು ಒಂದು ತಮಾಷೆ ಆಗಿರೋ ಸನ್ನಿವೇಶನ ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ ಅಂತ ಇದ್ದೀನಿ. ನಮ್ಮ ಬೆಂಗಳೂರಿನಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೇವಲ ಒಂದು ಟಿವಿ ರಿಮೋಟ್ಗಾಗಿ ಒಂದು ಸ್ಟೂಡೆಂಟ್ ಇನ್ನೊಂದು ಸ್ಟೂಡೆಂಟ್ನ ಕೊಂದಾಕಿದ್ದಾರೆ. ಕೇಳಕ್ಕೆ ತಮಾಷೆ ಆಗಿದೆ, ಆದರೆ ಪೊಲೀಸ್ ಇದನ್ನ ತುಂಬಾ ಗಂಭೀರವಾಗಿ ವಿಚಾರಣೆ ನಡೆಸಿದ್ದಾರೆ. ಮುಂದೇನಾಯ್ತು ಅಂತ ಹೇಳೋ ಮುಂಚೆ ಈ ಹಾಡನ್ನ ಕೇಳಿ ಎಂಜಾಯ್ ಮಾಡಿ. ಬರೀ ಒಂದು ಟಿ ವಿ ರಿಮೋಟ್ಗಾಗಿ ರಿಚರ್ಡ್ನ ಇವರಲ್ಲಿ ಯಾರೋ ಒಬ್ರು ಕೊಲೆ ಮಾಡಿರಬೇಕು. ಕೊಲೆ ನಡೆದಾಗ ಆ್ಯರನ್ ರಿಚರ್ಡ್ಗೆ ತಲೆಯಲ್ಲಿ ಹೊಡೆದಿದ್ದಾನೆ. ಇದ್ರ ಮಧ್ಯ ರಿಚರ್ಡ್ ಶ್ರೇಯನ ನೋಡೋಕೆ ಹೋಗಿದ್ದಾನೆ. ಅದಾದಮೇಲೆ ಹಾಸ್ಟೆಲ್ಗೆ ವಾಪಸ್ ಬಂದಿದ್ದಾನೆ. ಆದರೆ ಮಾರ್ನಿಂಗ್ ಬೆಡ್ಡಲ್ಲೇ ಸತ್ತೋಗಿದ್ದಾನೆ. ಯಾರು ರಿಚರ್ಡ್ನ ಕೊಲೆ ಮಾಡಿರೋದು? ಹೂ ಈಸ್ ದ ಕಿಲ್ಲರ್? ಸೌರವ್, ಮೇನ್ ಸಸ್ಪೆಕ್ಟ್, ಆರನ್ನ ಕ್ಲೋಸ್ ಫ್ರೆಂಡ್. ಕುತ್ಕೊಳ್ಳಿ ಮಿಸ್ಟರ್ ಸೌರವ್. ರಿಚರ್ಡ್ ಸಾಯೋ ಹಿಂದಿನ ದಿನ ಏನು ನಡೀತು? ನಾನು ಅರುಣ IPL ಮ್ಯಾಚ್ ನೋಡ್ತಾ ಇದ್ದೀವಿ ಸರ್, ಲಾಸ್ಟ್ ಓವರು. ರಿಚರ್ಡ್ ಸಡನ್ನಾಗಿ ಬಂದುಬಿಟ್ಟು ನಾನು ಫುಟ್ಬಾಲ್ ಮ್ಯಾಚ್ ನೋಡಬೇಕು, ರಿಮೋಟ್ ಕೊಡು ಅಂತ ಕೇಳಿದ್ದಾನೆ ಸರ್. ಆಮೇಲೆ ನನ್ನ ಕೈಯಿಂದ ರಿಮೋಟ್ ತೊಗೊಂಬಿಟ್ಟು TV ಚಾನೆಲ್ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಆರೋನ್ಗೆ ಕೋಪ ಬಂದು ಮಾಪ್ ಹೋಲ್ಡ್ರ್ ಇದೆ ಅಲ್ಲ, ಅದು ಎತ್ತಿ ತಲೆಗೆ ಹೊಡೆದ್ಬಿಟ್ಟಿದ್ದಾನೆ. ಹೊಡ್ಸ್ಕೊಂಡ್ಮೇಲೆ ಅವ್ನ ರೂಮ್ಗೆ ಹೋಗಿಬಿಟ್ಟಿದ್ದಾನೆ ಸರ್. ಅಷ್ಟೇ ಸರ್ ಗೊತ್ತು. ಸರಿ, ನೀವು ಹೋಗಿ, ಆಮೇಲೆ ಕರಿತೀನಿ ನಿಮ್ಮನ್ನ. ಹೋಗಿ ಇವಾಗ. ಸಂಪತ್, ಕೊಲೆ ಆಗಿರೋ ರಿಚರ್ಡ್ನ ರೂಮ್ಮೇಟ್. ಸೊ ಸಂಪತ್, ನೀವೇ ನಾನು ನಿಮ್ಮ ರೂಮ್ಮೇಟ್ನ ಸಾಯಿಸಿದ್ದು? ಸರ್, ನಾನೇನು ಮಾಡಿಲ್ಲ ಸರ್. ಆರನೇ ಸರ್. ರಿಚರ್ಡ್ ತಲೆಯಲ್ಲಿ ಹೊಡೆದಿದ್ದು, ಫುಲ್ ಬ್ಲೀಡ್ ಆಗ್ತಿತ್ತು. ನಾನು ರಾಜೀವ್ ಸೇರ್ಕೊಂಡು ಫಸ್ಟ್ ಏಡ್ ಮಾಡಿದ್ದು. ಸರಿ ಸರಿ, ನೀವು ಹೋಗಿ ಕುತ್ಕೊಳ್ಳಿ, ಆಮೇಲೆ ನಿಮ್ಮನ್ನ ಕರಿತೀನಿ. ಹೋಗಿ. ಶ್ರೇಯಾ, ಕೊಲೆ ಆಗಿರೋ ರಿಚರ್ಡ್ನ ಪ್ರೇಮಿ. Sit down. ಯಾವ ಏರಿಯಾ ನೀವು? Sir, I don't know Kannada. My apology. So, what you were discussing with Richard on March 10th, as that was the last day he was alive. Don't look at me and ask such questions, sir. We were just friends. We wanted to attend same tuition, and after that he just left for his hostel. Shreya, nice story. You can go there. I'll get back to you soon. Hello? Yeah. He just left. ರಾಜೀವ್, ಕೊಲೆ ಆಗಿರೋ ರಿಚರ್ಡ್ನ ಇನ್ನೊಂದು ರೂಮ್ಮೇಟ್. ಸೊ ರಾಜೀವ್, ನೀವು ಯಾವಾಗ ರಿಚರ್ಡ್ನ ಲಾಸ್ಟಾಗಿ ನೋಡಿದ್ದು? ನಾನು ಲಾಸ್ಟಾಗಿ ನೋಡಿದ್ದು ಅವತ್ತು ರಾತ್ರಿ ಶ್ರೇಯಾ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ. ಅಷ್ಟೇನಾ? ಅಷ್ಟೇ ಸರ್. ಸರಿ, ನೀವು ಹೋಗಿ, ಆಮೇಲೆ ನಿಮ್ಮನ್ನ ಕರಿತೀನಿ. ಆರನ್,
ರಿಚರ್ಡ್ ಕೊಲೆ ಆಗಿರೋ ದಿನ ಆ್ಯರನ್ ರಿಚರ್ಡ್ನ ಹೊಡೆದಿದ್ದಾನೆ. ರಿಚರ್ಡ್ನ ಏನಕ್ಕೆ ಹೊಡೆದ್ರಿ ಅವತ್ತು? ಕೋಪ ಬಂತು ಅಂತ ಹೊಡೆದೆ ಸರ್. ನಾನು ಹೊಡೆದ್ಗೆ ಸತ್ತಿಲ್ಲ ಅವನು. ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ಇದೆಲ್ಲ ನೀನು ಹೇಳ್ಬೇಡಕ್ಕಂದ, ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವಾಗ ನೀನು ಹೋಗು, ಆಮೇಲೆ ಕರಿತೀನಿ. ಡೇವಿಡ್ ಸರ್, ಫಾರೆನ್ಸಿಕ್ ರಿಪೋರ್ಟ್ ಬಂದಿದೆ. ನಂಗೆ ಯಾಕೋ ಶ್ರೇಯ ಮೇಲೆ ಮತ್ತು ಅರುಣು ಸಂಪತ್ ಮೇಲೆ ಸಂದೇಹ ಇರೋದು. ಫಾರೆನ್ಸಿಕ್ ರಿಪೋರ್ಟಲ್ಲಿ ಎವಿಡೆನ್ಸ್ ಇಲ್ಲ, ಆದರೆ ಆ್ಯರನ್ ಸಂಪತ್ತೇ ಸೇರಿ ಕೊಲೆ ಮಾಡಿರಬೇಕು. ಸೊ ಇಬ್ಬರು ನಮ್ಮನ್ನ ಸೇರ್ಕೊಂಡು ಡೈವರ್ಟ್ ಮಾಡ್ತಿದ್ದಾರೆ. ಎಸ್, ಡೈವರ್ಟ್ ಮಾಡ್ತಿದ್ದಾರೆ. ಅವತ್ತು ನೈಟಲ್ಲಿ ರಾಜೀವ್ ಊರಿಗೆ ಹೊರಟಿದ್ದಾನೆ. ಸಂಪತ್ ರಾಜೀವ್ಗೆ ಸುಳ್ಳು ಹೇಳಿ ಆರನ್ ರೂಮ್ಗೆ ಹೋಗಿದ್ದಾನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಂಪತ್ ಆ ಸಮಯದಲ್ಲಿ ಆಚೆ ಬರೋದು CCTV ರೆಕಾರ್ಡ್ ಆಗಿದೆ. ಆ್ಯಂಡ್ ಸಂಪತ್ ಹತ್ರ ಇನ್ನೊಂದು ಬೀಗದ ಕೈ ಇದೆ. ಕಾಲೇಜಲ್ಲಿ ವಿಚಾರಿಸಿದ್ರೆ ಸಂಪತ್ ಆರನ್ ಇಬ್ಬರು ಕ್ಲೋಸ್ ಫ್ರೆಂಡ್ಸು. ಸೊ ನಮ್ಮ ಹತ್ರ ಪಕ್ಕಾ ಗೇಮ್ ಆಡ್ತಿದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ ಬಂದಾಯಿತು, ಆದರೆ ಅದರಲ್ಲಿ ಎವಿಡೆನ್ಸೂ ಇಲ್ಲ, ಫಿಂಗರ್ ಪ್ರಿಂಟ್ಸೂ ಇಲ್ಲ. ಇವಾಗ ರಿಪೋರ್ಟಲ್ಲಿ ಎವಿಡೆನ್ಸ್ ಇದೆ ಅಂತ ಸುಳ್ಳು ಹೇಳಿದ್ರೆ, ನೀನೇ ಮಾಡಿರೋದು ಅಂತ ಕನ್ಫರ್ಮ್ ಆದರೆ ಐ ವಿಲ್ ಕಿಲ್ ಯು. ನಾನೇ ಮಾಡಿದ್ರು ಏನು ಮಾಡ್ತೀಯಾ? ಫಾರೆನ್ಸಿಕ್ ರಿಪೋರ್ಟ್ ಬಂದಾಯಿತು. ಐ ನೋ ಹೂ ದ ಮರ್ಡರರ್ ಇಸ್. ಸೊ ಆರನ್, ಸಂಪತ್, ಎತ್ಬಿಡೋಣ. ಇಷ್ಟು ಸಿಂಪಲಾಗಿ ಸಿಗಾಕೋತಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೇಳೋ, ಆ ಜಾಗದಲ್ಲಿ ನಾನು ಇದ್ದೆ ಅಂದರೆ ನಾನೇ ಕೊಂದಿದ್ದ? ಯಾಕೆ ಶ್ರೇಯಾಸ್ ಅವರ ಲವರ್ಸ್ ತಾನೆ, ಅವ್ರ ಮೇಲೆ ಡೌಟ್ ಬರಲಿಲ್ವಾ? ಆ್ಯರನ್ ಸಂಪತ್ ಥಿಕ್ ಫ್ರೆಂಡ್ಸ್ ತಾನೆ, ಅವ್ರ ಮೇಲೆ ಕೂಡ ಡೌಟ್ ಬರಲಿಲ್ವಾ? ನೀವೇನೇ ಮಾಡಿದ್ರು ಮತ್ತೆ ಮತ್ತೆ ಇದೇ ಜಾಗಕ್ಕೆ ಬಂದು ನಿಲ್ತೀರಾ. ಮಾರ್ಚ್ 10 ರಾತ್ರಿ 9 ಗಂಟೆಗೆ ರಿಚರ್ಡ್ ಶ್ರೇಯನ ನೋಡೋಕೆ ಹೋಗಿದ್ದಾನೆ. 10 ಗಂಟೆಗೆ ಸಂಪತ್ ಆ್ಯರನ್ ರೂಮ್ಗೆ ಹೋಗಿದ್ದು CCTV ರೆಕಾರ್ಡ್ ಆಗಿದೆ. ರಾಜೀವ್ ರಾತ್ರಿ 10:30ಗೆ ಊರಿಗೆ ಹೊರಟಿದ್ದಾನೆ. ರಿಚರ್ಡ್ ಶ್ರೇಯನ ಭೇಟಿಯಾಗಿ ಹಾಸ್ಟೆಲ್ ಬಂದಿದ್ದು 11:30ಗೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ರಿಚರ್ಡ್ ಸತ್ತಿರೋದು ಮಾರ್ಚ್ 11 ಬೆಳಿಗ್ಗೆ 2 ಗಂಟೆಗೆ. ಮತ್ತೆ ಮಧ್ಯರಾತ್ರಿ 1:15 CCTV ವರ್ಕ್ ಆಗಿಲ್ಲ. ಮತ್ತೆ ರಾತ್ರಿ 11:30ಯಿಂದ ಬೆಳಗ್ಗೆ 10 ತನಕ ಹಾಸ್ಟೆಲ್ ಎಂಟ್ರಿ ಬುಕ್ಕಲ್ಲಿ ಯಾರ ಹೆಸರೂ ಇಲ್ಲ. ಹಾಗಾದರೆ ರಾಜೀವ್, ಸಂಪತ್, ಶ್ರೇಯಾ, ಸೌರವ್ ಮತ್ತು ಆ್ಯರನ್ ಇವರೆಲ್ಲ ಯಾರೋ ಕೊಲೆ ಮಾಡಿರಬೇಕು. So tell me, who is the killer?